ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ರಾಯರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಅವರ ವರ್ಧಂತಿ ಬರ್ತಾ ಇದೆ, ಅಂದರೆ ಅವರ ಹುಟ್ಟುಹಬ್ಬ ಬರ್ತಾ ಇದೆ. ನಾವೆಲ್ಲ ಪ್ರತಿ ವರ್ಷ ಹೇಗೆ ಹುಟ್ಟುಹಬ್ಬನ ಆಚರಿಸ್ಕೊಡ್ತೀವೋ ಅದೇ ರೀತಿ ರಾಯರಿಗೂ ಕೂಡ ಒಂದು ಹುಟ್ಟುಹಬ್ಬ ಇದೆ. ಅದನ್ನು ನಾವು ವರ್ಧಂತಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ರಾಯರು ಹುಟ್ಟಿದ ದಿನ ನಾವೇನೇನೆಲ್ಲ ಸೇವೆ ಮಾಡ್ಬೋದು, ಮನೆಯಲ್ಲಿ ಯಾವ ರೀತಿ ಸೇವೆ ಮಾಡ್ಬೋದು, ಅಥವಾ ಮಠಕ್ಕೆ ಹೋಗಿ ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ಸೇವೆ ಮಾಡೋದ್ರ ಮೂಲಕ ನಾವು ರಾಯರಿಗೆ ಪ್ರಿಯವಾಗ್ಬೋದು, ಜೊತೆಗೆ ನಮ್ಮ ಕಷ್ಟಗಳನ್ನು ಕೂಡ ರಾಯರು ಕಳೀತಾರೆ. ನಮ್ಮ ಜನ್ಮದ ಪಾಪಗಳು ಸಹ ಕಳೆಯುತ್ತೆ ಅಂತೇಳಿ ಈ ವರ್ಧಂತಿ ದಿನ ಪೂಜೆಗಳನ್ನ ಮಾಡೋ ಅಂಥದ್ದು. ಬನ್ನಿ ಹಾಗಾದರೆ ಏನೇನೆಲ್ಲ ಸೇವೆ ಮಾಡ್ಬೋದು, ಯಾವ ರೀತಿ ಪೂಜೆಗಳನ್ನ ಮಾಡ್ಬೋದು, ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿ ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಗೋಪಮ್ಮ ಅವರಿಗೆ ಎರಡನೇ ಪುತ್ರರಾಗಿ 1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯಂದು, ಅದು ಕೂಡ ಗುರುವಾರದಂದು, ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ, ಅಂದರೆ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನ್ಮ ತಾಳ್ತಾರೆ. ನನಗಂತೂ ಭುವನಗಿರಿ ಆ ಹೆಸರು ಕೇಳಿದ್ರೇ ಮೈ ಜುಮ್ ಅಂತ ಅನಿಸುತ್ತೆ. ಅಷ್ಟು ನನಗೆ ಫೇವ್ರೇಟ್. ಯಾಕೆ ಅಂದರೆ ರಾಯರು ಹುಟ್ಟಿದ ಊರು ಅದು. ಹಾಗಾಗಿ ಆ ಭುವನಗಿರಿ ಅಂತ ಹೇಳೋದಕ್ಕೆ ನನಗೊಂದು ರೀತಿ ಖುಷಿ ಅಂತ ಅನಿಸುತ್ತೆ. ಅವರು ಹುಟ್ಟಿದ ದಿನ ನಮಗೆಲ್ಲ ಒಂದು ಹಬ್ಬ ಅಂತಲೇ ಹೇಳ್ಬೋದು. ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀವಿ, ನಮ್ಗಳಿಗೆಲ್ಲ ರಾಯರು ಹುಟ್ಟಿದಬ್ಬ. ನಮ್ಮ ಹುಟ್ಟಿದಬ್ಬದ ದಿನ ನಾವು ಹೇಗೆ ಖುಷಿಯಾಗಿ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ, ಅದೇ ರೀತಿ ರಾಯರು ಹುಟ್ಟಿದಬ್ಬನೂ ಕೂಡ ನಮಗೆಲ್ಲ ಒಂದು ರೀತಿ ಹಬ್ಬನೇ. ಆವತ್ತಿನ ದಿನ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಶುಚಿಗೊಳಿಸಿ, ದೇವ್ರ ಮನೆಯೂ ಕೂಡ ಶುಚಿಗೊಳಿಸಿ, ರಾಯರ ಫೋಟೋ ಅಥವಾ ವಿಗ್ರಹ ನಾವೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಮೊದಲು ಶುಚಿ ಮಾಡ್ಕೊಳ್ಬೇಕು. ಹಾಗೆ ರಾಯರ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಅವ್ರು ಇಷ್ಟಪಡೋ ಅಂಥ ತುಳಸಿ ಹಾರನ ಹಾಕಿ ಹಾಗೆ ಗಂಧ ಲೇಪನ ಮಾಡ್ಕೋಬೇಕು. ಅದೇ ರೀತಿ ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯ ಕೂಡ ಮಾಡ್ಕೊಳ್ಬೇಕು. ಕಲ್ಸಕ್ಕರೆ ಆಗಿರ್ಬೋದು, ಅಥವಾ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹಣ್ಣುಗಳಾಗಿರ್ಬೋದು, ಹಾಲಾಗಿರ್ಬೋದು, ಯಾವುದೇ ರೀತಿ ಸಿಹಿ ಪದಾರ್ಥ ಕೊಟ್ಟರು ರಾಯರು ತುಂಬ ಖುಷಿಯಾಗಿ ಸ್ವೀಕರಣೆ ಮಾಡ್ತಾರೆ. ಹಾಗಾಗಿ ಒಂದು ನೈವೇದ್ಯನ ಅವತ್ತು ನಾವು ತಯಾರು ಮಾಡಬೇಕಾಗತ್ತೆ. ಇದರ ಜೊತೆಗೆ ಯಾರು ಪೂಜೆನ ಮಾಡ್ತಾ ಇರ್ತಾರೆ ಅವರು ಊರ್ಧ್ವ ಪುಂಡ್ರಾಧಾರಣೆನ ಮಾಡಬೇಕಾಗತ್ತೆ. ಅಂದರೆ ಏನು ಅಂತ ಗೊತ್ತಾ? ಈಗ ರಾಯರ ಮುಖದಲ್ಲಿ, ಅಂದರೆ ರಾಯರ ಹಣೆಯಲ್ಲಿ ಒಂದು ನಾಮನ ಹಾಕಿರ್ತಾರೆ, ನೋಡಿದ್ದೀರಾ? ಗಂಧದ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಆಗಿ ಒಂದು ನಾಮ ಇರುತ್ತೆ. ಅದನ್ನು ನಾವು ಊರ್ಧ್ವ ಪುಂಡ್ರಾಧಾರಣೆ ಅಂತ ಹೇಳಿ ಕರಿತೀವಿ. ಅದನ್ನು ಸಾಧ್ಯ ಆದರೆ ಯಾರು ಪೂಜೆ ಮಾಡ್ತಿರೋ ಅವರು ಹಣೆ ಮೇಲೆ ಆ ನಾಮನ ಧರಿಸ್ಕೊಳ್ಳಿ. ತುಂಬಾ ಶ್ರೇಷ್ಠ ಆ ರೀತಿ ನಾಮನ ಹಾಕಿ. ನಾನಿವಾಗ ಏನು ನಮ್ಮ ಮನೇಲಿರ್ತಕ್ಕಂಥ ಫೋಟೋನ ತೋರಿಸ್ತಾ ಇದ್ದೀನಿ. ಆ ಫೋಟೋದಲ್ಲೂ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ರಾಯರ ಹಣೆಯಲ್ಲಿ ಯಾವ ರೀತಿ ಗಂಧನ ಲೇಪನ ಮಾಡಿದ್ದಾರೆ, ಅದರ ಮಧ್ಯದಲ್ಲಿ ಯಾವ ರೀತಿ ಒಂದು ಬ್ಲ್ಯಾಕ್ ಸರ್ಫೇಸ್ ಬಂದಿರುತ್ತೆ, ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಗಂಧದ ಬೊಟ್ಟು ಇಟ್ಕೊಂಡ್ರೂ ನಡೆಯುತ್ತೆ. ಇಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಸಂಕಲ್ಪ ಪೂಜೆನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ರಾಯರನ್ನು ಮನಸ್ಸಲ್ಲಿ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಮುಡುಪು ಕಟ್ಟೋದು ಅಥವಾ ಕಾಯಿ ಕಟ್ಟೋದು ಯಾವುದಾದ್ರೂ ಒಂದು ರೀತಿ ಪೂಜೆನ ಮಾಡ್ಕೊಳ್ಬೇಕು ಮನೆಯಲ್ಲಿ. ಮುಡುಪು ಕಟ್ಟೋದು ಹೇಗೆ ಅಂತ ಗೊತ್ತಿಲ್ಲ ಅನ್ನೋದಾದರೆ ದಯವಿಟ್ಟು ಕಾಮೆಂಟಲ್ಲಿ ಕೇಳಿ, ನಾನು ಅದರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಪೂಜೆ ಎಲ್ಲ ಆದಮೇಲೆ ರಾಯರ ಎದುರುಗಡೆ ಕೂತ್ಕೊಂಡು ಅವರ ಮಂತ್ರನ ಪಠಣೆ ಮಾಡಬೇಕಾಗತ್ತೆ 108 ಬಾರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರನ ನೀವು 108 ಬಾರಿ ಪಠಣೆ ಮಾಡಿ. ಇದು ಸಾಧ್ಯ ಆಗಲಿಲ್ಲ, ಹೇಳಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ರಾಯರ ನಾಮನ ಜಪಿಸಿದ್ರೆ ಸಾಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು 108 ಬಾರಿ ಜಪ ಮಾಡಿ. ಇಷ್ಟು ಮಾಡೋದ್ರಿಂದ ರಾಯರ ಒಂದು ಅನುಗ್ರಹ ನಮಗಾಗುತ್ತೆ. ಯಾರ್ಯಾರೆಲ್ಲ ಆವತ್ತಿನ ದಿನ ಪೂಜೆ ಮಾಡ್ತಿರೋ ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ. ನಾನಿವತ್ತು ಏನು ಹೇಳಿದ್ದೀನೋ ಇದೇ ರೀತಿ ನೀವು ರಾಯರ ಪೂಜೆನ ಅವರ ವರ್ಧಂತಿ ದಿನ ಮಾಡಿ. ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ, ವಿಗ್ರಹನೂ ಇಲ್ಲ, ನಾವು ಮಠದಲ್ಲಿ ಹೋಗಿ ಸೇವೆ ಮಾಡ್ಬೋದಾ ಅನ್ನೋರಿಗೆ ಹೌದು, ಮಾಡ್ಕೊಳ್ಬೋದು. ನೀವು ಬೇಗ ಎದ್ದು ಮನೆಯೆಲ್ಲ ಶುಚಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು
ಮನೆಯಲ್ಲಿ ಮನೆ ದೇವರಿಗೆ ಒಂದು ಪೂಜೆನ ಮಾಡಿ ನೀವು ಅವತ್ತಿನ ದಿನ ರಾಯರಿಗೆ ಒಂದು ವಸ್ತ್ರದಾನ ಆಗಿರ್ಬೋದು ಅಥವಾ ಬೆಳ್ಳಿ ದಾನ ಆಗಿರ್ಬೋದು, ರಾಯರ ಮಠದಲ್ಲಿ ಅವತ್ತು ಅನ್ನದಾನವಂತೂ ನಡೀತಾನೆ ಇರುತ್ತೆ, ಅನ್ನದಾನ ಆಗಿರ್ಬೋದು, ಈ ರೀತಿ ಒಂದು ದಾನಗಳನ್ನ ಮಾಡಿ ನೀವು ಸೇವೆನ ಮಾಡ್ಬೋದು. ಅದನ್ನು ಬಿಟ್ಟರೆ ನೀವು ಪ್ರದಕ್ಷಿಣೆ ಸೇವೆ ಮಾಡ್ಬೋದು, ನಮಸ್ಕಾರ ಸೇವೆ ಮಾಡ್ಬೋದು, ಯಾವುದೇ ರೀತಿ ಸೇವೆ ಆದ್ರೂ ಕೂಡ ನೀವು ಬೆಳಗ್ಗೆ ಎದ್ದು ಹೋಗಿ ಸೇವೆಗಳನ್ನ ಸ್ಟಾರ್ಟ್ ಮಾಡಿ ನೀವು ಮುಗಿಸ್ಕೊಳ್ಬೋದು. ಅದೇ ರೀತಿ ಅವತ್ತಿನ ದಿನ ಮಠದಲ್ಲಿ ಯಾವ್ಯಾವ ರೀತಿ ವಿಶೇಷ ಸೇವೆಗಳು ನಡೆಯುತ್ತೆ ಅಂದರೆ ರಥೋತ್ಸವಗಳಿರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ, ಭಜನೆ ಇರುತ್ತೆ, ಅವತ್ತಿನ ದಿನ ಅನ್ನದಾನ ಇರುತ್ತೆ, ಪ್ರತಿಯೊಂದು ವಿಶೇಷವಾಗಿ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ನೀವು ಎಲ್ಲ ಸೇವೆಗಳಲ್ಲೂ ಕೂಡ ಭಾಗವಹಿಸ್ಬೋದು. ರಾಯರು ಎಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವಿನ ಭಕ್ತರು, ವಿಷ್ಣುವಿನ ಒಂದು ವರಪ್ರಸಾದನೇ ನಮ್ಮ ರಾಯರು. ಹಾಗಾಗಿ ಎಲ್ಲ ನಮ್ಮ ಸೇವೆಗಳೆಲ್ಲ ಮುಗಿದ ಮೇಲೆ, ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ವಿಷ್ಣು ದೇವರನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಮ್ಮ ರಾಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅವರನ್ನು ಚೆನ್ನಾಗಿ ಇಡಿ, ನಮ್ಮ ಕಷ್ಟಗಳನ್ನು ಏನೇ ಇದ್ರೂ ಅವರು ನಮಗೆ ನೆರವೇರಿಸ್ತಾರೆ, ನಮಗೆ ಭಾಗಿಯಾಗಿದ್ದಾರೆ ನಮ್ಮ ಕಷ್ಟಗಳಲ್ಲಿ, ಹಾಗಾಗಿ ಅವರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಲಾಸ್ಟಿಗೆ ನಾವು ನಮ್ಮಪ್ಪ ದೊಡ್ಡಪ್ಪ ಶ್ರೀ ತಿರುಪತಿ ತಿಮ್ಮಪ್ಪನವ್ರ ಹತ್ರ ಒಂದು ಬೇಡಿಕೆನ ಇಟ್ಟು ನಮ್ಮ ಪೂಜೆನ ಆವತ್ತಿಗೆ ಮುಗಿಸೋಣ, ರಾಯರ ಅನುಗ್ರಹನೂ ಕೂಡ ಪಡ್ಕೊಳ್ಳೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾವ್ಯಾವ ವಿಷಯಗಳ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.